ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ತುಂಬ ಪೇಷಂಟ್ಸ್ ಬಂದು ನನ್ನ ಹತ್ರ ಡೌಟ್ಸ್ ಕೇಳ್ತಾರೆ. ಡಾಕ್ಟ್ರೇ, ನಾವು ಜನನಾಂಗದಲ್ಲಿ ಅನ್ವಾಂಟೆಡ್ ಹೇರ್, ಈ ಕೂದಲನ್ನ ನಾವು ಹೇಗೆ ತೆಗಿಬೋದು, ಇಲ್ಲ ಹೇಗೆ ಇದನ್ನು ತಡೆಗಟ್ಬೋದು, ಆಕ್ಸಿಲರಿ ಹೇರು, ಪ್ಯೂಬಿಕ್ ಹೇರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಜನನಾಂಗದಲ್ಲಿ ಬರೋ ಕೂದಲನ್ನ ಹೇಗೆ ನಾವು ತೆಗಿಬೇಕು, ಇಲ್ಲ ಇದರಿಂದ ಹೇಗೆ ಮುಕ್ತಿ ಪಡಿಬೋದು ಅಂತ ಕೇಳ್ತಾರೆ. ಆ್ಯಕ್ಚುಲಿ ತುಂಬ ಮೆಥಡ್ಸ್ ಇದೆ. ವ್ಯಾಕ್ಸಿಂಗು, ಶೇವಿಂಗು ಎಲ್ಲ ಮಾಡ್ಬೋದು. ಬಟ್ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಈ ಹೇರ್ ಫಾಲಿಕಲ್ಸ್ ಇನ್ಫೆಕ್ಟ್ ಆದರೆ ಅದು ಅಲ್ಲಿ ಕೀವು ತುಂಬುತ್ತೆ, ಕುರು ಆಗುತ್ತೆ, ಕೆಲವು ಸರಿ ಪಸ್ ಕೂಡ ಬರುತ್ತೆ. ಸೊ ಒಂದು ಒಳ್ಳೆ ಹೈಜೀನ್ ಮೇಂಟೈನ್ ಮಾಡಬೇಕಾಗತ್ತೆ. ಒಳ್ಳೆ ಹೈಜೀನು ಅಂದರೆ ಅದನ್ನು ಏರಿಯಾ ವಾಶ್ ಮಾಡಿ, ಲೇಬಿಯಲ್ ಲಿಪ್ಸ್ನ ಓಪನ್ ಮಾಡಿ ಅಲ್ಲಿ ಕೂಡ ವಾಶ್ ಮಾಡಿ, ವೈಟ್ ಡಿಸ್ಚಾರ್ಜ್ ಏನಾದ್ರು ಇದ್ದರೆ ಅದು ಡಾಕ್ಟ್ರಲ್ಲಿ ಹೋಗಿ ನೀವು ಸೂಕ್ತ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಶೇವಿಂಗು ಮಾಡ್ಬೋದು, ಹೇರ್ ಟ್ರಿಮ್ಮು ಮಾಡ್ಬೋದು, ಇಲ್ಲ ನೀವು ವ್ಯಾಕ್ಸಿಂಗ್ ಕೂಡ ಮಾಡ್ಬೋದು. ಬಟ್ ವ್ಯಾಕ್ಸಿಂಗ್, ಹೇರ್ ಟ್ರಿಮ್ಮಿಂಗ್ ಏನೇ ಮಾಡೋದಿದ್ರೂ ಅದು ನಿಮಗೋಸ್ಕರ ಮಾತ್ರ ಮೀಸಲಾಗಿರೋ ಇನ್ಸ್ಟ್ರೂಮೆಂಟ್ಸಲ್ಲಿ ಮಾಡಿಸಿ. ಯಾಕೆಂದರೆ ಶೇವಿಂಗ್ ಕಿಟ್ ಆಗಿರಲಿ, ಇಲ್ಲ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಆಗಿರಲಿ, ಇಲ್ಲ ನೀವು ಸಿಸರ್ಸಲ್ಲಿ ಟ್ರಿಮ್ ಮಾಡೋದಿದ್ದರೆ ಅದು ನಿಮಗೋಸ್ಕರ ಇರಬೇಕು. ಅದನ್ನು ಮಲ್ಟಿಪಲ್ ಜನಕ್ಕೆ ಯೂಸ್ ಮಾಡೋಂಗಿಲ್ಲ. ಸೊ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಇನ್ನೂ ಹೊಸದಾಗಿ ಬಂದಿರೋದು ಪರ್ಮನೆಂಟ್ ಹೇರ್ ರಿಮೂವಲ್, ಅಂದರೆ ಲೇಸರ್ ಹೇರ್ ರಿಮೂವಲ್. ಲೇಸರ್ ಹೇರ್ ರಿಮೂವಲ್ ಏನಾಗುತ್ತೆ, ಇದು ಒಂದು ಸರಿ ಮುಗಿಯಲ್ಲ, ಇದು ಮಲ್ಟಿಪಲ್ ಸೆಟ್ಟಿಂಗ್ಸ್. ಬಟ್ ಇದು ಒಂಥರ ಪರ್ಮನೆಂಟ್ ಸೊಲ್ಯೂಷನ್. ನೀವು ಮಲ್ಟಿಪಲ್ ಸೆಟ್ಟಿಂಗ್ಸಲ್ಲಿ ಮಾಡಿಸಿದ್ರೆ ಕೆಲವ್ರಿಗೆ 3 ಸೆಟ್ಟಿಂಗ್ ಇರ್ಬೋದು, ಕೆಲವ್ರಿಗೆ 6 ಇರ್ಬೋದು, ಕೆಲವ್ರಿಗೆ 10 ಇರ್ಬೋದು. ಬಟ್ ಖಂಡಿತ ಇದು ಲೇಸರ್ ಹೇರ್ ರಿಮೂವಲ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಯಾವುದೇ ಆದ್ರೂ ತೊಂದರೆ ಇಲ್ಲ. ನೀವುಗಳು ಈ ಪ್ರೊಸೀಜರ್ಸ್ ಮಾಡಿಸ್ಕೊಂಡು ಯಾವುದು ನಿಮಗೆ ಕಂಫರ್ಟಬಲ್ ಅನ್ನೋದನ್ನು ಮಾಡಿಸ್ಕೋಬೋದು. ಜೊತೆಗೆ ಅದು ಇನ್ಫೆಕ್ಟ್ ಆಗದಿದ್ದಂಗೆ ನೋಡ್ಕೋಬೇಕು. ಅದೇನಾದ್ರು ಒಂದು ಪ್ರೊಸೀಜರಲ್ಲಿ, ಈಗ ನೀವು ಶೇವ್ ಮಾಡಿದ್ದೀರಾ, ಇನ್ಫೆಕ್ಟ್ ಆಯಿತು ಅಂದರೆ ಕೆಲವು ದಿನಗಳು ಅದು ಮಾಡಬೇಡಿ, ಹೇರ್ ಟ್ರಿಮ್ ಮಾಡಿ. ಆಮೇಲೆ ನೀವು ವ್ಯಾಕ್ಸಿಂಗ್ ಕೂಡ ಮಾಡಿಸಿ ಇನ್ಫೆಕ್ಟ್ ಆಯಿತು ಅಂದರೆ ದೆನ್ ಅದನ್ನು ಮಾಡಬೇಡಿ ಕೆಲವು ದಿನಗಳು. ಇಲ್ಲ ನಿಮಗೆ ಹಾಗೆ ಏನು ಮೀಸಲಾಗಿರೋ ಒಂದು ವ್ಯಾಕ್ಸಿಂಗ್ ಸ್ಟ್ರಿಪ್ಸೋ ಇಲ್ಲ ಸಿಸರ್ಸೋ ಯೂಸ್ ಮಾಡಿ. ಸೊ ಅಲ್ಲಿ ಹೇರು ರಿಮೂವ್ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಅದರಿಂದ ಯಾವುದೇ ಬಾಕಿ ದುಷ್ಪರಿಣಾಮಗಳು ಆಗಲ್ಲ. ನಿಮಗೆ ಇಂತಹ ಮಾಹಿತಿಗಳು ಜಾಸ್ತಿ ಬೇಕು ಅಂತಿದ್ದರೆ ವಿಶ್ವವಾಣಿ ಹೆಲ್ತ್ TVನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.